ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಅಕ್ಷರಶಃ ಇದೀಗ ಧಗಧಗಿಸ್ತಾ ಇದೆ. ಟಿಎಲ್ಪಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಇದೀಗ 11 ಜನ ಬಲಿಯಾಗಿದ್ದಾರೆ. ಲಾಹೋರ್ಗೂ ಪ್ರತಿಭಟನೆ ಜ್ವಾಲೆ ವ್ಯಾಪಿಸಿದ್ದು ಇಂಟರ್ನೆಟ್ ಸೇವೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರತಿಭಟನೆ ನಡೆಸೋದಕ್ಕೆ ಕಾರಣ ಏನು, ಹಿಂಸಾಚಾರಕ್ಕೆ ತಿರುಗುವುದು ಹೇಗೆ, ಎಲ್ಲದರ ಕುರಿತಾದ ಒಂದು ವರದಿ ಇದೆಯೇ, ನೋಡ್ಕೊಂಡು ಬನ್ನಿ. ಎತ್ತ ನೋಡಿದರೂ ಜನವೋ ಜನ, ಪ್ರತಿಭಟನೆಯ ಕಿಚ್ಚು, ಆಕ್ರೋಶ, ಹೋರಾಟಗಾರರನ್ನ ಚದುರಿಸಲು ಅಶ್ರುವಾಯು ಪ್ರಯೋಗ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಧಗಧಗ, ಹಿಂಸಾಚಾರಕ್ಕೆ ತಿರುಗಿದ ಇಸ್ಲಾಮಿಕ್ ಪ್ರತಿಭಟನೆ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಪ್ರತಿಭಟನೆ ಜ್ವಾಲೆಯಲ್ಲಿ ಧಗಧಗಿಸ್ತಾ ಇದೆ. ಇಸ್ಲಾಮಿಕ್ ರಾಜಕೀಯ ಪಕ್ಷ ತೆಹರಿಕ್ ಇ ಲಬ್ಬೈಕ್ ಪಾಕಿಸ್ತಾನ್ ಕರೆ ನೀಡಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಇದಕ್ಕೆ ಮೂಲ ಕಾರಣ ಇಸ್ರೇಲ್ ವಿರೋಧಿ ಪ್ರತಿಭಟನೆಗೆ ಮುಂಚಿತವಾಗಿ ಪಾಕಿಸ್ತಾನದ ಶಹಬಾಜ್ ಶರೀಫ್ ಸರ್ಕಾರ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಿತ್ತು. ಇದರಿಂದ ತಾಳ್ಮೆ ಕಳೆದುಕೊಂಡ ಹೋರಾಟಗಾರರು ಬೀದಿಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಗಾಜಾ ಶಾಂತಿ ಒಪ್ಪಂದ ಮುಂದಿಟ್ಟಿದ್ರು. ಆ ಆಫರ್ ಅನ್ನ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮಾತ್ರವಲ್ಲ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸ್ವಾಗತಿಸಿದ್ರು. ಹೀಗಾಗಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ವಿರುದ್ಧ ಟಿಎಲ್ಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ, ಪಿಒಕೆ ಬಳಿಕ ಇಸ್ಲಾಮಾಬಾದ್ ಹಿಂಸೆಯ ಕಿಡಿಗೆ ಮುನೀರ್ ಸೇನೆ ಕಂಗಾಲಾಗಿದೆ. ಲಾಹೋರ್ಗೂ ವ್ಯಾಪಿಸಿದ ಹಿಂಸೆಯ ಬೆಂಕಿ. ಪ್ರತಿಭಟನೆಯಲ್ಲಿ ಬರೋಬ್ಬರಿ 11 ಜನ ಬಲಿ. ಇಸ್ಲಾಮಾಬಾದ್ನಲ್ಲಿರುವ ಯುಎಸ್ ರಾಯಭಾರ ಕಚೇರಿಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಈ ಪ್ರತಿಭಟನೆ ಕಿಚ್ಚು ಲಾಹೋರ್ಗೂ ವ್ಯಾಪಿಸಿದೆ. ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ತಳ್ಳಾಟ, ನೂಕಾಟ ನಡೆದಿದೆ. ಲಾಹೋರ್ ಪೊಲೀಸರ ರಾಕ್ಷಸಿ ಪ್ರವೃತ್ತಿಗೆ ಟಿಎಲ್ಪಿಯ 11 ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಅಂತ ಟಿಎಲ್ಪಿ ಮುಖ್ಯಸ್ಥ ಸಾದ್ ರಿಜ್ವಿ ಆರೋಪಿಸಿದ್ದಾರೆ. ಟಿಎಲ್ಪಿ ತನ್ನ ಬೆಂಬಲಿಗರನ್ನ ಸಂಪರ್ಕಿಸಲು ಮುಂದಾಗಿದ್ದು, ಕಮ್ಯುನಿಕೇಷನ್ ತಡೆಯೋದಕ್ಕೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯ ಅವಳಿ ನಗರಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಅಕ್ಷರಶಃ ಇದೀಗ ಧಗಧಗಿಸ್ತಾ ಇದೆ. ಟಿಎಲ್ಪಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಇದೀಗ 11 ಜನ ಬಲಿಯಾಗಿದ್ದಾರೆ. ಲಾಹೋರ್ಗೂ ಪ್ರತಿಭಟನೆ ಜ್ವಾಲೆ ವ್ಯಾಪಿಸಿದ್ದು ಇಂಟರ್ನೆಟ್ ಸೇವೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರತಿಭಟನೆ ನಡೆಸೋದಕ್ಕೆ ಕಾರಣ ಏನು, ಹಿಂಸಾಚಾರಕ್ಕೆ ತಿರುಗುವುದು ಹೇಗೆ, ಎಲ್ಲದರ ಕುರಿತಾದ ಒಂದು ವರದಿ ಇದೆಯೇ, ನೋಡ್ಕೊಂಡು ಬನ್ನಿ. ಎತ್ತ ನೋಡಿದರೂ ಜನವೋ ಜನ, ಪ್ರತಿಭಟನೆಯ ಕಿಚ್ಚು, ಆಕ್ರೋಶ, ಹೋರಾಟಗಾರರನ್ನ ಚದುರಿಸಲು ಅಶ್ರುವಾಯು ಪ್ರಯೋಗ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಧಗಧಗ, ಹಿಂಸಾಚಾರಕ್ಕೆ ತಿರುಗಿದ ಇಸ್ಲಾಮಿಕ್ ಪ್ರತಿಭಟನೆ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಪ್ರತಿಭಟನೆ ಜ್ವಾಲೆಯಲ್ಲಿ ಧಗಧಗಿಸ್ತಾ ಇದೆ. ಇಸ್ಲಾಮಿಕ್ ರಾಜಕೀಯ ಪಕ್ಷ ತೆಹರಿಕ್ ಇ ಲಬ್ಬೈಕ್ ಪಾಕಿಸ್ತಾನ್ ಕರೆ ನೀಡಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಇದಕ್ಕೆ ಮೂಲ ಕಾರಣ ಇಸ್ರೇಲ್ ವಿರೋಧಿ ಪ್ರತಿಭಟನೆಗೆ ಮುಂಚಿತವಾಗಿ ಪಾಕಿಸ್ತಾನದ ಶಹಬಾಜ್ ಶರೀಫ್ ಸರ್ಕಾರ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಿತ್ತು. ಇದರಿಂದ ತಾಳ್ಮೆ ಕಳೆದುಕೊಂಡ ಹೋರಾಟಗಾರರು ಬೀದಿಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಗಾಜಾ ಶಾಂತಿ ಒಪ್ಪಂದ ಮುಂದಿಟ್ಟಿದ್ರು. ಆ ಆಫರ್ ಅನ್ನ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮಾತ್ರವಲ್ಲ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸ್ವಾಗತಿಸಿದ್ರು. ಹೀಗಾಗಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ವಿರುದ್ಧ ಟಿಎಲ್ಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ, ಪಿಒಕೆ ಬಳಿಕ ಇಸ್ಲಾಮಾಬಾದ್ ಹಿಂಸೆಯ ಕಿಡಿಗೆ ಮುನೀರ್ ಸೇನೆ ಕಂಗಾಲಾಗಿದೆ. ಲಾಹೋರ್ಗೂ ವ್ಯಾಪಿಸಿದ ಹಿಂಸೆಯ ಬೆಂಕಿ. ಪ್ರತಿಭಟನೆಯಲ್ಲಿ ಬರೋಬ್ಬರಿ 11 ಜನ ಬಲಿ. ಇಸ್ಲಾಮಾಬಾದ್ನಲ್ಲಿರುವ ಯುಎಸ್ ರಾಯಭಾರ ಕಚೇರಿಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಈ ಪ್ರತಿಭಟನೆ ಕಿಚ್ಚು ಲಾಹೋರ್ಗೂ ವ್ಯಾಪಿಸಿದೆ. ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ತಳ್ಳಾಟ, ನೂಕಾಟ ನಡೆದಿದೆ.
ಲಾಹೋರ್ ಪೊಲೀಸರ ರಾಕ್ಷಸಿ ಪ್ರವೃತ್ತಿಗೆ ಟಿಎಲ್ಪಿಯ 11 ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಅಂತ ಟಿಎಲ್ಪಿ ಮುಖ್ಯಸ್ಥ ಸಾದ್ ರಿಜ್ವಿ ಆರೋಪಿಸಿದ್ದಾರೆ. ಟಿಎಲ್ಪಿ ತನ್ನ ಬೆಂಬಲಿಗರನ್ನ ಸಂಪರ್ಕಿಸಲು ಮುಂದಾಗಿದ್ದು, ಕಮ್ಯುನಿಕೇಷನ್ ತಡೆಯೋದಕ್ಕೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯ ಅವಳಿ ನಗರಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಅಕ್ಷರಶಃ ಇದೀಗ ದಗದಗಿಸ್ತಾ ಇದೆ. ಟಿಎಲ್ಪಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಇದೀಗ 11 ಜನ ಬಲಿಯಾಗಿದ್ದಾರೆ. ಲಾಹೋರ್ಗೂ ಪ್ರತಿಭಟನೆ ಜ್ವಾಲೆ ವ್ಯಾಪಿಸಿದ್ದು ಇಂಟರ್ನೆಟ್ ಸೇವೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರತಿಭಟನೆ ನಡೆಸೋದಕ್ಕೆ ಕಾರಣ ಏನು, ಹಿಂಸಾಚಾರಕ್ಕೆ ತಿರುಗುವುದು ಹೇಗೆ, ಎಲ್ಲದರ ಕುರಿತಾದ ಒಂದು ವರದಿ ಇದೆಯೇ, ನೋಡ್ಕೊಂಡು ಬನ್ನಿ. ಎತ್ತ ನೋಡಿದರೂ ಜನವೋ ಜನ, ಪ್ರತಿಭಟನೆಯ ಕಿಚ್ಚು, ಆಕ್ರೋಶ, ಹೋರಾಟಗಾರರನ್ನ ಚದುರಿಸಲು ಅಶ್ರುವಾಯು ಪ್ರಯೋಗ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಧಗಧಗ, ಹಿಂಸಾಚಾರಕ್ಕೆ ತಿರುಗಿದ ಇಸ್ಲಾಮಿಕ್ ಪ್ರತಿಭಟನೆ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಪ್ರತಿಭಟನೆ ಜ್ವಾಲೆಯಲ್ಲಿ ಧಗಧಗಿಸ್ತಾ ಇದೆ. ಇಸ್ಲಾಮಿಕ್ ರಾಜಕೀಯ ಪಕ್ಷ ತೆಹರಿಕ್ ಇ ಲಬ್ಬೈಕ್ ಪಾಕಿಸ್ತಾನ್ ಕರೆ ನೀಡಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಇದಕ್ಕೆ ಮೂಲ ಕಾರಣ ಇಸ್ರೇಲ್ ವಿರೋಧಿ ಪ್ರತಿಭಟನೆಗೆ ಮುಂಚಿತವಾಗಿ ಪಾಕಿಸ್ತಾನದ ಶಹಬಾಜ್ ಶರೀಫ್ ಸರ್ಕಾರ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಿತ್ತು. ಇದರಿಂದ ತಾಳ್ಮೆ ಕಳೆದುಕೊಂಡ ಹೋರಾಟಗಾರರು ಬೀದಿಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಗಾಜಾ ಶಾಂತಿ ಒಪ್ಪಂದ ಮುಂದಿಟ್ಟಿದ್ರು. ಆ ಆಫರ್ ಅನ್ನ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮಾತ್ರವಲ್ಲ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸ್ವಾಗತಿಸಿದ್ರು. ಹೀಗಾಗಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಟಿಎಲ್ಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ, ಪಿಒಕೆ ಬಳಿಕ ಇಸ್ಲಾಮಾಬಾದ್ ಹಿಂಸೆಯ ಕಿಡಿಗೆ ಮುನೀರ್ ಸೇನೆ ಕಂಗಾಲಾಗಿದೆ. ಲಾಹೋರ್ಗೂ ವ್ಯಾಪಿಸಿದ ಹಿಂಸೆಯ ಬೆಂಕಿ. ಪ್ರತಿಭಟನೆಯಲ್ಲಿ ಬರೋಬ್ಬರಿ 11 ಜನ ಬಲಿ. ಇಸ್ಲಾಮಾಬಾದ್ನಲ್ಲಿರುವ ಯುಎಸ್ ರಾಯಭಾರ ಕಚೇರಿಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಈ ಪ್ರತಿಭಟನೆ ಕಿಚ್ಚು ಲಾಹೋರ್ಗೂ ವ್ಯಾಪಿಸಿದೆ. ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ತಳ್ಳಾಟ, ನೂಕಾಟ ನಡೆದಿದೆ. ಲಾಹೋರ್ ಪೊಲೀಸರ ರಾಕ್ಷಸಿ ಪ್ರವೃತ್ತಿಗೆ ಟಿಎಲ್ಪಿಯ 11 ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಅಂತ ಟಿಎಲ್ಪಿ ಮುಖ್ಯಸ್ಥ ಸಾದ್ ರಿಜ್ವಿ ಆರೋಪಿಸಿದ್ದಾರೆ. ಟಿಎಲ್ಪಿ ತನ್ನ ಬೆಂಬಲಿಗರನ್ನ ಸಂಪರ್ಕಿಸಲು ಮುಂದಾಗಿದ್ದು, ಕಮ್ಯುನಿಕೇಷನ್ ತಡೆಯೋದಕ್ಕೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯ ಅವಳಿ ನಗರಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.